ನಮಸ್ತೆ. ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ಆಶೀರ್ವಾದ, ಸಪೋರ್ಟ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಇವತ್ತಿನ ಟಾಪಿಕ್ ಕ್ಯಾಂಡಲ್ ರೀಡಿಂಗ್, ಲವ್ ಕ್ಯಾಂಡಲ್ ರೀಡಿಂಗ್. ಸೊ ಈ ಒಂದು ವಾರದಲ್ಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನು ಬದಲಾವಣೆಗಳಿದೆ, ಅಥವಾ ನೀವು ಯಾವ ವ್ಯಕ್ತಿನ ಮಿಸ್ ಮಾಡ್ಕೋತಿದ್ದೀರಾ, ಆ್ಯಂಡ್ ಈ ಒಂದು ವಾರದಲ್ಲಿ ನಿಮ್ಮ ಒಂದು ಪ್ರೀತಿಯ ಜೀವನದಲ್ಲಿ ಏನು ಬದಲಾವಣೆಗಳಿದೆ, ನಿಮ್ಮ ಪಾರ್ಟ್ನರಿಂದ ನಿಮ್ಗೆ ಏನು ಮೆಸೇಜ್ ಸಿಗ್ತಿದೆ, ನಿಮ್ಮಿಂದ ಆ ವ್ಯಕ್ತಿಗೆ ಏನು ಮೆಸೇಜಸ್ ಸಿಗ್ತಿದೆ ಅನ್ನೋದನ್ನು ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ನೋಡೋಣ. ಎಸ್, ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಆ್ಯಂಡ್ ಯಾವ್ದು ನಿಮಗೆ ಅನ್ವಯಿಸುತ್ತೆ ಅದನ್ನು ಮಾತ್ರ ತಗೊಳ್ಳಿ. ಅನ್ವಯಿಸದೇ ಇರೋದನ್ನು ದಯವಿಟ್ಟು ಇಲ್ಲೇ ಬಿಟ್ಬಿಡಿ. ಎಸ್, ಈ ಒಂದು ವಾರ ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನು ಚೇಂಜಸ್ ಇದೆ, ಯಾತಕ್ಕಾಗಿ ನೀವು ವೆಯ್ಟ್ ಮಾಡ್ತಿದ್ದೀರಾ, ಆ್ಯಂಡ್ ನಿಮ್ಮ ಪಾರ್ಟ್ನರ್ ಏನಕ್ಕೆ ವೆಯ್ಟ್ ಮಾಡ್ತಿದ್ದಾರೆ, ಯಾವ ವಿಚಾರಕ್ಕಾಗಿ ವೆಯ್ಟ್ ಮಾಡ್ತಿದ್ದಾರೆ, ಏನು ಮೆಸೇಜಸ್ ಸಿಗಬಹುದು ನಿಮ್ಮ ಪಾರ್ಟ್ನರಿಂದ ಅಥವಾ ನಿಮ್ಮಿಂದ ನೋಡೋಣ. ಎಸ್, ಒಂದು ನಿಮಿಷ ಮೆಡಿಟೇಟ್ ಮಾಡಿ ಈ ಒಂದು ರೀಡಿಂಗ್ನ ನೀವು ವಾಚ್ ಮಾಡಿ. ಎಸ್, ಸ್ವಲ್ಪ ದಿವಸದಿಂದ ನಿಮ್ಮ ಪಾರ್ಟ್ನರ್ ಕೆಲವು ವಿಚಾರಗಳಲ್ಲಿ ಅವರ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಸ್ವಲ್ಪ ಹೆಚ್ಚಿನ ಒತ್ತಡ ಆಗ್ತಿದೆ, ಹೆಚ್ಚಿನ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿರಬಹುದು ಅವರ ಫ್ಯಾಮಿಲಿ ವಿಚಾರವಾಗಿ. ಎಸ್, ಅದ ಕಾರಣದಿಂದ ಅವರ ಮನಸ್ಸಲ್ಲಿ ತುಂಬಾ ಸ್ಟ್ರೆಸ್ ಆಗ್ತಿದೆ. ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಸೊ ದಟ್ ನಿಮಗೆ ಸ್ವಲ್ಪ ಟೈಮ್ ಕೊಡದೇ ಇರಬಹುದು, ಅಥವಾ ಇನ್ನಷ್ಟು ಓಪನ್ ಅಪ್ ಆಗಿ ಮಾತಾಡೋಕ್ಕೆ ಅವಕಾಶ ಸಿಗದೇ ಇರಬಹುದು. ಎಸ್, ಇನ್ನು 3 ವೀಕ್ಸಲ್ಲಿ ನಿಮ್ಮ ಪಾರ್ಟ್ನರ್ ಬರ್ಡೇ ಇರಬಹುದು. 3 ವೀಕ್ಸಲ್ಲಿ ನಿಮ್ಮ ಪಾರ್ಟ್ನರ್ ನಿಮಗಾಗಿ ಏನಾದರೂ ಗಿಫ್ಟ್ ಪ್ರೆಸೆಂಟ್ ಮಾಡಬಹುದು. ಇನ್ನು 3 ವೀಕ್ಸಲ್ಲಿ ನೀವೆಲ್ಲಾದರೂ ಟ್ರಾವೆಲಿಂಗ್ ಮಾಡ್ತಿರಬಹುದು. ಎಸ್, ನೀವು ಇಷ್ಟಪಟ್ಟಿರುವ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿರ್ಬೋದು ನಿಮ್ಮ ಪಾರ್ಟ್ನರ್, ಅಥವಾ ನೀವು ಒಂದು ಲಾಂಗ್ ಜರ್ನಿ ಇದೆ ನಿಮ್ಮ ಮತ್ತು ಅವರ ಮಧ್ಯೆ. ಇನ್ನು 3 ವೀಕ್ಸಲ್ಲಿ ಈ ವ್ಯಕ್ತಿ ನಿಮ್ಮನ್ನು ನೀವು ಇಷ್ಟಪಟ್ಟಿರುವ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಎಸ್, ಇಬ್ಬರ ಮಧ್ಯೆನೂ ಸ್ವಲ್ಪ ಶೈನ್ ಇದೆ. ಹಾಗೆ ಇಲ್ಲಿ ಇದು ಫ್ಯಾಮಿಲಿ ಕನೆಕ್ಷನ್ ಕೂಡ ಇರಬಹುದು. ನಿಮ್ಮ ಫ್ಯಾಮಿಲಿಲಿರೋ ವ್ಯಕ್ತಿನ ನೀವು ಇಷ್ಟಪಟ್ಟಿರಬಹುದು, ಆ್ಯಂಡ್ ಆ ವ್ಯಕ್ತಿ ನಿಮ್ಮನ್ನು ಇನ್ನಷ್ಟು ಓಪನ್ ಅಪ್ ಆಗಿ ಮಾತಾಡಬೇಕು ನಿಮ್ಮ ಹತ್ರ ಅಂತ ವೆಯ್ಟ್ ಮಾಡ್ತಿದ್ದಾರೆ. ನೀವು ಮಾತಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಬಟ್ ನಿಮ್ಮ ಮನಸ್ಸಲ್ಲಿರೋ ಅಭಿಪ್ರಾಯನ ತಿಳಿಸ್ಲಿಕ್ಕೆ ನೀವು ಇನ್ನಷ್ಟು ಸಮಯವನ್ನು ತಗೋತಿದ್ದೀರಾ. ಎಸ್, ಬಟ್ ನಿಮ್ಮ ಕುಟುಂಬ ನಿಮ್ಮ ಪ್ರೀತಿನ ಒಪ್ಪುತ್ತಾ ಇಲ್ವಾ ಅನ್ನೋ ನಿಮ್ಮ ಪ್ರಶ್ನೆಗೆ ಖಂಡಿತ ಮುಂದಿನ ದಿನಗಳಲ್ಲಿ ಇದಕ್ಕೆ ನಿಮಗೆ ಒಳ್ಳೆ ಆನ್ಸರ್ ಸಿಗ್ತಿದೆ, ಆ್ಯಂಡ್ ಎಲ್ಲವನ್ನು ಫೇಸ್ ಮಾಡುವಂತಹ ಧೈರ್ಯ ನಿಮ್ಮ ಪಾರ್ಟ್ನರ್ಗೆ ಇದೆ. ಎಸ್, ಮುಂದಿನ ಹೆಜ್ಜೆ ಅಥವಾ ಮುಂದಿನ ನಿರ್ಧಾರ ನಿಮ್ಮ ಪಾರ್ಟ್ನರ್ ಏನೇ ತಗೊಳ್ಳೋದಿದ್ರು ನಿಮ್ಮ ಜೊತೆ ಮ್ಯಾರೇಜ್ ಆಗಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ, ಆ್ಯಂಡ್ ಮುಂದಿನ ನಿರ್ಧಾರ ಹಿರಿಯರ ಒಂದು ಮಾತಿನಿಂದ ಮುಂದುವರಿತಿದೆ ನಿಮ್ಮ ಪ್ರೀತಿಯ ಜೀವನದಲ್ಲಿ. ಎಸ್, ಅವ್ರು ಕೊಟ್ಟಿರುವಂತಹ ಚೈನ್ ಇರಬಹುದು, ಬ್ರೇಸ್ಲೈಟ್ ಇರಬಹುದು, ರಿಂಗ್ ಇರ್ಬೋದು, ಏನಾದ್ರು ನೀವು ಕಳ್ಕೊಂಡಿದ್ರೆ ಅದನ್ನು ಹುಡುಕ್ತಿದ್ರೆ ಖಂಡಿತ ಅದು ನಿಮಗೆ ಸಿಗ್ತಿದೆ ಈ ಒಂದು ವೀಕಲ್ಲಿ. ಎಸ್, ಅವರು ನಿಮಗೆ ಚೈನ್ ಕೂಡ ಗಿಫ್ಟ್ ಮಾಡಬಹುದು ಈ ಒಂದು ವಾರದಲ್ಲಿ. ಎಸ್, 8 ನಂಬರ್ ತುಂಬ ಇಂಪಾರ್ಟೆಂಟ್ ಇದೆ ನಿಮ್ಮ ಪಾರ್ಟ್ನರ್ಗೆ ಅಥವಾ ನಿಮಗೆ. ಇನ್ನು 8 ಡೇಸಲ್ಲಿ ಇನ್ನಷ್ಟು ಓಪನ್ ಅಪ್ ಆಗಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಮಾತಾಡ್ತಿದ್ದಾರೆ. ಯಾವುದೇ ಒಂದು ಸಿಚುವೇಶನ್ ಇರಲಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತಿದ್ದಾರೆ. ಎಸ್, ಇಲ್ಲಿ ಕೆಲವರು ಥರ್ಡ್ ಪಾರ್ಟೀಸಿಂದ ಸ್ವಲ್ಪ ನಿಮ್ಮ ಪ್ರೀತಿಯ ಜೀವನದಲ್ಲಿ ಬ್ರೇಕ್ ಡೌನ್ ಆಗಿರಬಹುದು, ಅಥವಾ ಆ ವ್ಯಕ್ತಿ ನಿಮ್ಮ ಒಂದು ಪ್ರೀತಿಯ ಜೀವನಕ್ಕೆ ಒಂದು ಫ್ರೆಂಡ್ ಆಗಿ ಬಂದಿರಬಹುದು. ನಿಮ್ಮ ಪಾರ್ಟ್ನರ್ ಆ ವ್ಯಕ್ತಿನ ಫ್ರೆಂಡ್ ಆಗಿ ಟ್ರೀಟ್ ಮಾಡ್ತಿದ್ದಾರೆ, ಆ ವ್ಯಕ್ತಿನ ತುಂಬ ಗೌರವಿಸ್ತಿದ್ದಾರೆ. ಬಟ್ ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ತುಂಬಾ ಗೌರವ, ಪ್ರೀತಿ ಹೆಚ್ಚಾಗಿದೆ. ಅದನ್ನು ಕಡಿಮೆ ಮಾಡಲಿಕ್ಕೆ ಇಲ್ಲಿ ಥರ್ಡ್ ಪಾರ್ಟೀಸ್ ಪ್ರಯತ್ನವನ್ನು ಮಾಡ್ತಿರಬಹುದು. ಯಾರಿಗಿದು ಅನ್ವಯಿಸುತ್ತೆ ಅವ್ರು ತಗೊಳ್ಳಿ.
ಖಂಡಿತ ಈ ಒಂದು ವ್ಯಕ್ತಿ ನಿಮ್ಮ ಪ್ರೀತಿ ಜೀವನದಿಂದ, ನಿಮ್ಮ ಪಾರ್ಟ್ನರ್ ಜೀವನದಿಂದ ದೂರ ಹೋಗ್ತಿದ್ದಾರೆ. ಎಸ್, ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಪಾರ್ಟ್ನರಿಂದ ನಿಮಗೆ ಏನಾದರೂ ಒಂದು ಮೆಸೇಜಸ್ ಸಿಗ್ತದೆ, ಅದು ನಿಮಗೆ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತದೆ. ಎಸ್, ತುಂಬ ದಿವಸದಿಂದ ನಿಮ್ಮ ಮನಸ್ಸಲ್ಲಿ ಯಾವುದೋ ಕ್ವಶನ್ ಇದೆ, ಅದಕ್ಕೆ ನಿಮ್ಮ ಪಾರ್ಟ್ನರಿಂದ ಉತ್ತರ ಬೇಕಾಗಿದೆ. ಅದಕ್ಕಾಗಿ ನೀವು ವೆಯ್ಟ್ ಮಾಡ್ತಿದ್ದೀರಾ, ನೀವು ಪ್ರಶ್ನೆ ಕೇಳಿದ್ದೀರಾ, ಬಟ್ ಅವರಿಂದ ಯಾವುದೇ ರೀತಿ ಉತ್ತರ ಬಂದಿಲ್ಲ. ಅದಕ್ಕಾಗಿ ನಿಮ್ಮ ಮನಸ್ಸು ಕಾಯ್ತಿದೆ. ಅದಕ್ಕಾಗಿ ಸ್ವಲ್ಪ ನೀವು ಬೇಸರ ಆಗಿರಬಹುದು, ಮಾತು ಕೂಡ ಕಮ್ಮಿ ಮಾಡಿರಬಹುದು. ಎಸ್, ಒಂದು ಕ್ವಶನ್ ಮಾರ್ಕ್ ಇದೆ. ನಿಮ್ಮ ಆನ್ಸರ್ಗೆ ನಿಮ್ಮ ಪ್ರಶ್ನೆ ಏನೇ ಇರಲಿ ಅದಕ್ಕೆ ಉತ್ತರ ನಿಮ್ಮ ಪಾರ್ಟ್ನರ್ ಇನ್ನು ಕೆಲವು ದಿವಸಗಳಲ್ಲಿ ಕೊಡ್ತಿದ್ದಾರೆ. ಎಸ್, ಇನ್ನಷ್ಟು ಹೈಯರ್ ಸ್ಟಡೀಸ್ನ ಮಾಡಬೇಕು ಅಂತ ನೀವು ವೆಯ್ಟ್ ಮಾಡ್ತಿರ್ಬೋದು. ಅದಕ್ಕೆ ನಿಮ್ಮ ಪಾರ್ಟ್ನರ್ ಸಪೋರ್ಟ್ ಮಾಡ್ತಿದ್ದಾರೆ. ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ನಿಮ್ಮ ಹಿರಿಯರ ಆರೋಗ್ಯದ ವಿಚಾರವಾಗಿ ನೀವೇನಾದರೂ ಯೋಚನೆ ಮಾಡ್ತಿದ್ರೆ, ನಿಮ್ಮ ಫ್ಯಾಮಿಲಿ ವಿಚಾರವಾಗಿ ನೀವು ತುಂಬ ರಿಸ್ಕ್ ತಗೋತಿದ್ರೆ, ನಿಮ್ಮ ಪಾರ್ಟ್ನರ್ ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತಿದ್ದಾರೆ, ಹೆಲ್ಪ್ ಮಾಡ್ತಿದ್ದಾರೆ. ಎಸ್, ಈ ಒಂದು ವಾರದಲ್ಲಿ ನಿಮಗೆ ಯಾವುದೇ ರೀತಿ ನಿಮ್ಮ ಮನಸ್ಸು ಚಂಚಲ ಆಗಬಹುದು, ಅಥವಾ ನಿಮಗೆ ಕೋಪ ಬರಬಹುದು, ಅಥವಾ ನಿಮಗೆ ತುಂಬ ಬೇಸರ ಆಗಿರಬಹುದು, ನಿಮ್ಮ ಜೊತೆ ಆ ವ್ಯಕ್ತಿ ಸದಾ ಇದ್ದಾರೆ. ಆ್ಯಂಡ್ ನಿಮ್ಮ ಡ್ರೀಮ್ಸಲ್ಲಿ ಕೂಡ ನಿಮ್ಮ ಪಾರ್ಟ್ನರ್ ವಿಚಾರವಾಗಿ ನಿಮ್ಗೇನಾದರೂ ಗಿಫ್ಟ್ ಆಗಿರ್ಬೋದು, ಅಥವಾ ನಿಮ್ಗೇನಾದರೂ ಮೆಸೇಜ್ ಹೇಳೋದಾಗಿರಬಹುದು, ಏನೋ ಇಂಪಾರ್ಟೆಂಟ್ ಮಾತಾಡೋದಿದೆ ಅನ್ನೋ ರೀತಿಯ ಕನಸುಗಳೇನಾದರೂ ನಿಮಗೆ ಬಿದ್ದಿದ್ರೆ, ಖಂಡಿತ ಆ ವ್ಯಕ್ತಿ ಮನಸ್ಸಲ್ಲಿ ನಿಮ್ಮ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ಕೆಲವು ವಿಚಾರಗಳನ್ನ ಇನ್ನಷ್ಟು ಕ್ಲಾರಿಫೈ ಮಾಡ್ಕೋಬೇಕಾಗಿರಬಹುದು. ಅದಕ್ಕಾಗಿ ವೆಯ್ಟ್ ಮಾಡ್ತಿರ್ಬೋದು. ಅದನ್ನು ನಿಮ್ಮ ಮುಂದೆ ಹೇಗೆ ಕೇಳಬೇಕು ಅನ್ನೋ ಒಂದು ಭಯ ಇರಬಹುದು, ಅಥವಾ ಶೈನ್ ಇರಬಹುದು. ಎಸ್, ಆ್ಯಂಡ್ ಇಲ್ಲಿ ಹಸ್ಬೆಂಡ್ ವೈಫ್ ಎನರ್ಜೀಸ್ ಕೂಡ ಇದೆ. ನೀವು ನಿಮ್ಮ ಪಾರ್ಟ್ನರ್ನ ಏನು ಗೌರವಿಸ್ತಿದ್ದೀರಾ, ನಿಮ್ಮ ಪಾರ್ಟ್ನರ್ಗೆ ನೀವು ಟೈಮ್ ಕೊಡ್ತಿದ್ದೀರಾ, ಬಟ್ ನಿಮ್ಮ ಪಾರ್ಟ್ನರ್ ನಿಮಗೆ ಟೈಮ್ ಕೊಡ್ತಿಲ್ಲ ಅಂತ ವೆಯ್ಟ್ ಮಾಡ್ತಿದ್ದೀರಾ. ಆ್ಯಂಡ್ ಇಲ್ಲಿ ಥರ್ಡ್ ಪಾರ್ಟೀಸಿಂದ ನಿಮ್ಮ ಪ್ರೀತಿ ಜೀವನದಲ್ಲಿ ಏನಾದರೂ ಡಿಸ್ಕನೆಕ್ಟ್ ಆಗುತ್ತಾ, ಏನಾದರೂ ಪ್ರಾಬ್ಲಮ್ ಆಗುತ್ತಾ ನಿಮ್ಮ ಪ್ರಶ್ನೆ ಆಗಿದ್ದರೆ, ಖಂಡಿತ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಖಂಡಿತ ಈ ಒಂದು ಥರ್ಡ್ ಪಾರ್ಟೀಸಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆ್ಯಂಡ್ ಇನ್ನಷ್ಟು ಓಪನ್ ಅಪ್ ಆಗಿ ನಿಮ್ಮ ಪಾರ್ಟ್ನರ್ ಮಾತಾಡಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗಿರಬಹುದು. ಎಸ್, ನಿಮ್ಮ ಪಾರ್ಟ್ನರ್ನ ನೀವು ಎಲ್ಲಿ ಭೇಟಿ ಮಾಡಿದ್ರಿ ಮೊದಲನೇ ಸಲ, ಆ ಒಂದು ಸ್ಥಳಕ್ಕೆ ಕೂಡ ನೀವು ಈ ಒಂದು ವಾರದಲ್ಲಿ ಟ್ರಾವೆಲ್ ಮಾಡ್ತಿರಬಹುದು. ಎಸ್, ನಿಮ್ಮ ಒಂದು ಲವ್ 4-5 ಇಯರ್ಸ್ ಇರಬಹುದು, ಅಥವಾ 10 ಇಯರ್ಸ್ ಇರಬಹುದು, ಅಥವಾ 1 ಇಯರ್ ಇರ್ಬೋದು, 1 ಮಂತ್ ಇರ್ಬೋದು. ಮತ್ತು ಆ ಸ್ಥಳಕ್ಕೆ ನೀವು ಭೇಟಿ ಕೊಡ್ತಿರ್ಬೋದು. ನಿಮ್ಮ ಪಾರ್ಟ್ನರ್ ನಿಮ್ಮ ಒಂದು ಲೊಕೇಶನ್ಗೆ ಕರ್ಕೊಂಡು ಹೋಗ್ತಿದ್ದಾರೆ, ಮತ್ತು ನಿಮಗೆ ಪ್ರಪೋಸ್ ಮಾಡ್ತಿದ್ದಾರೆ, ಮತ್ತು ನಿಮಗೆ ಪ್ರಾಮಿಸ್ ಮಾಡ್ತಿದ್ದಾರೆ, ನಿಮ್ಮ ಕೈ ಬಿಡದೆ ನಾನು ಕಾಪಾಡ್ತೀನಿ, ನಿಮ್ಮ ಜೊತೆ ಇರ್ತೀನಿ, ಆ್ಯಂಡ್ ಲೈಫ್ ಲಾಂಗ್ ಹ್ಯಾಪಿಯಿಂದ ನೋಡ್ಕೋತೀನಿ ಅನ್ನೋ ಒಂದು ಪ್ರಾಮಿಸಿಂಗ್ ಮಾತನ್ನು ನಿಮಗೆ ಹೇಳ್ತಿದ್ದಾರೆ. ನಿಮ್ಮ ಮನಸ್ಸಲ್ಲಿ ಎಲ್ಲೋ ಕೆಲವರೆಗಿಲ್ಲಿ ಭಯ ಇದೆ. ಈ ವ್ಯಕ್ತಿನ ನಾನು ತುಂಬ ನಂಬಿದ್ದೀನಿ, ಈ ವ್ಯಕ್ತಿ ನನಗೆ ಮೋಸ ಮಾಡಬಾರ್ದು, ಈ ವ್ಯಕ್ತಿ ಮೇಲೆ ನನಗೆ ಟ್ರಸ್ಟ್ ಇದೆ, ನಂಬಿಕೆ ಇದೆ ಅಂತ. ಖಂಡಿತ ಈ ವ್ಯಕ್ತಿ ತುಂಬ ನಿಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್, ಆ್ಯಂಡ್ ಇವರು ನಿಮ್ಮ ಸೋಲ್ಮೇಟ್ ಕೂಡ ಆಗಿರಬಹುದು. ತುಂಬ ವಿಚಾರಗಳಲ್ಲಿ ಕ್ಲಾರಿಫೈ ಮಾಡ್ಕೋತಿದ್ದಾರೆ ನಿಮ್ಮ ಪರ್ಸನ್. ಎಸ್, ಅವರು ಮುಂದಿನ ದಿನಗಳಲ್ಲಿ ನಿಮಗೆ ಸೆಲ್ ಫೋನ್ ಗಿಫ್ಟ್ ಆಗಿ ಕೊಡ್ಬೋದು, ಅಥವಾ ಅವರು ಎಲೆಕ್ಟ್ರಿಕ್ ವಸ್ತುಗಳೇನು ಉಪಯೋಗಿಸ್ತಿದ್ದಾರೆ, ವೆಹಿಕಲ್ ಆಗಿರಬಹುದು, ಫೋನ್ ಆಗಿರಬಹುದು, ಅದನ್ನು ಎಕ್ಸ್ಚೇಂಜ್ ಮಾಡ್ತಿರ್ಬಹುದು. ಎಸ್, ಒಂದು ಕ್ಯಾಂಡಲ್ ಡಿನ್ನರ್ ಕೂಡ ನಿಮಗೋಸ್ಕರ ಅರೇಂಜ್ ಮಾಡ್ತಿರ್ಬೋದು ಮುಂದಿನ ದಿನಗಳಲ್ಲಿ. ನಿಮ್ಮ ಪ್ರೀತಿನ ಯಾರಿಗೂ ಹೇಳದೆ ಮುಂದಿನ ದಿನಗಳಲ್ಲಿ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಫ್ರೆಂಡ್ಸ್ಗೆ ಹೇಳಬೇಕು ಅಂತ ವೆಯ್ಟ್ ಮಾಡ್ತಿರ್ಬೋದು. ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ನೀವಾಗಿರ್ಬೋದು, ಅದನ್ನು ಇನ್ನಷ್ಟು ಹ್ಯಾಪಿಯಿಂದ ಹೇಳ್ಕೊಳ್ತಿದ್ದಾರೆ.
ಅದಕ್ಕಾಗಿ ಅರೇಂಜ್ಮೆಂಟ್ಸ್ ಕೂಡ ಮಾಡ್ತಿರಬಹುದು ಮುಂದಿನ ದಿನಗಳಲ್ಲಿ. ಸಣ್ಣ ಪುಟ್ಟ ವಿಚಾರಕ್ಕೆ ಸ್ವಲ್ಪ ಬೇಗ ನಿಮಗೆ ಕೋಪ ಬರ್ತಿದೆ. ಅದು ನಿಮ್ಮ ಪಾರ್ಟ್ನರ್ಗೆ ಯಾಕೋ ಮನಸ್ಸಿಗೆ ಬೇಸರ ಅನ್ನಿಸ್ತಿದೆ, ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅವ್ರು ಭಾವಿಸ್ತಿರಬಹುದು. ಎಸ್, ನಿಮ್ಮ ಒಂದು ಮಾತುಗಳು ಅವರ ಒಂದು ಲೈಫಲ್ಲಿ ಶಕ್ತಿಯಾಗಿ ನಿಂತಿದೆ. ಆ್ಯಂಡ್ ಅವರ ಒಂದು ಯಾವುದೇ ಟಫ್ ಸಿಚುವೇಷನಲ್ಲಿ ನೀವು ಅವರ ಲೈಫಲ್ಲಿ ಫ್ರೆಂಡ್ ಆಗಿ ಎಂಟ್ರಿ ಆಗಿದ್ರಿ. ಈಗ ಅವರ ಲೈಫಲ್ಲಿ ನೀವು ಅವರ ಸೋಲ್ಮೇಟ್ ಆ್ಯಂಡ್ ಅವರ ವೈಫ್ ಆಗಿ, ಅವರ ಹಸ್ಬೆಂಡ್ ಆಗಿ ಲೈಫ್ ಲಾಂಗ್ ಅವ್ರ ಜೊತೆ ಇರಬೇಕು ಅಂತ ಆ ವ್ಯಕ್ತಿ ನಿಮ್ಮನ್ನು ಕೇಳ್ಕೊಂಡಿರಬಹುದು. ಅವ್ರ ಲೈಫಲ್ಲಿ ನೀವು ತುಂಬಾ ಸ್ಪೆಷಲ್ ವ್ಯಕ್ತಿ ಆಗಿದ್ದೀರಾ. ಎಸ್, ಮುಂದೆ ಬರುವಂತಹ ದಿನಗಳಲ್ಲಿ ಈ ವ್ಯಕ್ತಿಯಿಂದ ನಿಮಗೆ ತುಂಬಾ ಸಂತೋಷ ಆಗ್ತಿದೆ. ನಿಮ್ಮ ಫ್ಯಾಮಿಲಿಗೂ ಕೂಡ ಸಂತೋಷ ಆಗ್ತಿದೆ. ನಿಮ್ಮ ಒಂದು ಪರ್ಸ್ನಲ್ ಮ್ಯಾಟರ್ಗೆ ಯಾವುದು ನೀವು ಹಳೆಯ ವಿಚಾರನ ನೀವು ಆ ವ್ಯಕ್ತಿ ಹತ್ರ ಹೇಳ್ಕೊಳ್ಬೇಕು ಅಂದ್ಕೊಂಡಿದ್ದೀರಾ, ಯಾವುದೇ ನಿಮ್ಮ ಪರ್ಸ್ನಲ್ ವಿಚಾರಗಳನ್ನ ಖಂಡಿತ ಆ ವ್ಯಕ್ತಿ ಅದನ್ನು ಅಗ್ರೀಡ್ ಮಾಡ್ತಿದ್ದಾರೆ. ಆ್ಯಂಡ್ ನಿಮಗೆ ಸಾಂತ್ವನದ ಮಾತು ಹೇಳ್ತಿದ್ದಾರೆ. ನಿಮಗೆ ನಿಮ್ಮ ಜೊತೆ ಲೈಫ್ ಲಾಂಗ್ ಕೈ ಹಿಡಿದು ನಡಿಬೇಕು ಅಂತ ವೇಟ್ ಮಾಡ್ತಿದ್ದಾರೆ. ಎಸ್, ಕೆಲವು ವ್ಯಕ್ತಿಗಳು ನಿಮ್ಮ ಒಂದು ಪ್ರೀತಿಯ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಯನ್ನು ಮಾಡ್ತಿರಬಹುದು. ಆ ವ್ಯಕ್ತಿಗಳಿಂದ ನಿಮಗೆ ಸ್ವಲ್ಪ ಬೇಸರ ಆಗ್ತಿರಬಹುದು, ಅವರ ಮಾತುಗಳಾಗಿರಬಹುದು, ಅಥವಾ ಆ ವ್ಯಕ್ತಿಗಳ ಒಂದು ನಡವಳಿಕೆಗಳು ನಿಮಗೆ ಇಷ್ಟ ಆಗದೆ ಇರಬಹುದು. ನಿಮ್ಮ ಪ್ರೀತಿಯ ಜೀವನದಲ್ಲಿ ನಿಮ್ಮ ಫ್ರೆಂಡ್ಸ್ ಇರಬಹುದು, ಫ್ಯಾಮಿಲಿ ಮೆಂಬರ್ಸ್ ಇರಬಹುದು, ಎನಿವನ್ ಆ ವ್ಯಕ್ತಿಗಳು ನಿಮ್ಮ ಒಂದು ಫೀಲಿಂಗ್ಸ್ನ ಅವ್ರ ಹತ್ರ ಏನು ಶೇರ್ ಮಾಡ್ಕೋತಿದ್ದೀರಾ, ನಿಮ್ಮ ಪ್ರೀತಿಯ ಜೀವನದ ವಿಚಾರಗಳನ್ನು, ನಿಮ್ಮ ಪಾರ್ಟ್ನರ್ ಆಗಿರಬಹುದು, ನಿಮ್ಮ ವಿಚಾರ ಆಗಿರಬಹುದು, ಆ ವ್ಯಕ್ತಿಗೆ ಅದು ತುಂಬಾ ಜಲಸಿ ಇರಬಹುದು. ಆದ ಕಾರಣದಿಂದ ನೀವು ಆ ವ್ಯಕ್ತಿ ಹತ್ರ ಯಾವಾಗ ನೀವು ಶೇರ್ ಮಾಡ್ಕೋತೀರಾ ಅದು ಒಂದು ರೀತಿ ನಿಮಗೆ ಡಿಸ್ಟರ್ಬ್ ಆಗಬಹುದು ನಿಮ್ಮ ಪ್ರೀತಿಯ ಜೀವನದಲ್ಲಿ. ಇವೆಲ್ಲ ದೃಷ್ಟಿ ಇದೆ. ನಿಮ್ಮ ಒಂದು ಜೋಡಿನ ನೋಡಿ ಕೆಲವು ವ್ಯಕ್ತಿಗಳು ಸಹಿಸ್ತಿಲ್ಲ. ಅದನ್ನು ಲೆಟ್ ಗೋ ಮಾಡಿ, ಅದನ್ನು ಕ್ಲೆನ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೋಸ್ಕರ ನಿಮ್ಮ ವ್ಯಕ್ತಿ ನಿಮ್ಮ ಆರೋಗ್ಯದ ಸಮಸ್ಯೆಗೋಸ್ಕರ ಕೂಡ ಅವರು ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ. ನಿಮ್ಮ ಕೆಲಸದಲ್ಲೂ ಕೂಡ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ತುಂಬ ಗಾಡ್ನ ಪ್ರೇಯರ್ ಮಾಡ್ತಾರೆ ನಿಮಗೋಸ್ಕರ. ಎಸ್, ನೀವು ಹೇಳೋ ಮಾತನ್ನು ತುಂಬ ಕೇಳ್ತಿದ್ದಾರೆ ಈ ಒಂದು ವಾರದಲ್ಲಿ. ನೀವು ಏನನ್ನ ಮಾತಾಡ್ತಿದ್ದೀರ ಅವ್ರ ಹತ್ರ ಅದನ್ನು ತುಂಬ ಸೀರಿಯಸ್ ಆಗಿ ತಗೋತಿದ್ದಾರೆ ಈ ಒಂದು ವಾರದಲ್ಲಿ ನಿಮ್ಮ ಪರ್ಸನ್. ತುಂಬ ದಿವಸಗಳಿಂದ ನೀವು ಯಾವುದಾದ್ರೂ ಒಂದು ಸ್ಥಳಕ್ಕೆ ಭೇಟಿ ಕೊಡಬೇಕು ಅಂತ ಅಂದ್ಕೊಂಡು ಅದೇನಾದರೂ ಹೋಗೋಕ್ಕಾಗಿಲ್ಲ, ವೆಯ್ಟ್ ಮಾಡ್ತಿದ್ರೆ ಖಂಡಿತ ಆ ವ್ಯಕ್ತಿ ನಿಮ್ಮನ್ನು ಆ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ತಿರ್ಬಹುದು. ನಿಮ್ಮ ಒಂದು ಮನಸ್ಸಲ್ಲಿ ಏನು ಆಸೆ ಇದೆ ಅದು ನಿಮ್ಮ ಪಾರ್ಟ್ನರ್ಗೆ ಗೊತ್ತಿದೆ. ಖಂಡಿತ ಆ ಒಂದು ಮಾತು ನಿಮ್ಮ ಬಾಯಿಂದನೇ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದಾರೆ. ನೀವು ಅವರನ್ನು ತುಂಬ ಮನಸಾರೆ ಇಷ್ಟಪಡ್ತಿದ್ದೀರಾ. ಆ್ಯಂಡ್ ನೀವು ಅವರನ್ನು ಯಾವುದೇ ಸಿಚುವೇಶನಲ್ಲೂ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ. ಇನ್ನಷ್ಟು ನೀವು ಓಪನ್ ಅಪ್ ಆಗಿ ಅವ್ರ ಹತ್ರ ಮಾತಾಡಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಿರ್ಬಹುದು ನಿಮ್ಮ ಪರ್ಸನ್. ಎಸ್, ಇಲ್ಲಿ ಕೆಲವರಿಗೆ ನಿಮ್ಮ ಪ್ರೀತಿಯ ಜೀವನದಲ್ಲಿ 1 or 2 ಇಯರ್ಸಿಂದ ಡಿಸ್ಕನೆಕ್ಟ್ ದೂರ ಇರಬಹುದು ಆ ವ್ಯಕ್ತಿ. ಮತ್ತು ಈ ಒಂದು ವಾರದಲ್ಲಿ ಎಂಟ್ರಿ ಕೊಡ್ತಿದ್ದಾರೆ, ಮೆಸೇಜ್ ಕಾಲ್ ಮಾಡ್ತಿರಬಹುದು. ಆ ವ್ಯಕ್ತಿಯಿಂದ ನಿಮಗೆ ಮತ್ತೆ ಫೋನ್ ಕಾಲ್ ಮೆಸೇಜ್ ಬರಬಹುದು. ನೀವು ಮತ್ತೆ ಹೇಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋ ಒಂದು ಭಯ ಆ ವ್ಯಕ್ತಿಗೆ ಮನಸ್ಸಲ್ಲಿ ಇದೆ. ಬಟ್ ಆ ವ್ಯಕ್ತಿ ಮತ್ತೆ ನಿಮಗೆ ಪ್ರಪೋಸ್ ಮಾಡ್ತಿದ್ದಾರೆ, ಮತ್ತೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ. ನಿಮ್ಮ ಕುಟುಂಬನ ಒಪ್ಪಿಸ್ಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಇವನು ನಿಮ್ಮ ಕುಟುಂಬದ ಸದಸ್ಯರು ಆಗಿರಬಹುದು, ಅಥವಾ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಆಗಿರಬಹುದು, ಅಥವಾ ತುಂಬ ವರ್ಷಗಳಿಂದ ಕನೆಕ್ಷನ್ ಇತ್ತು ಮತ್ತು ಮಧ್ಯದಲ್ಲಿ ನೀವು ಅವ್ರನ್ನ ಏನು ಆ ಒಂದು ಪ್ರೀತಿಗೆ ನೀವು ಆ ಪ್ರೀತಿನ ಒಪ್ಕೊಂಡಿರಲಿಲ್ಲ, ದೂರ ಮಾಡಿದ್ರಿ, ಅಥವಾ ಆ ವ್ಯಕ್ತಿನ ದೂರ ಮಾಡಿದ್ರು. ಖಂಡಿತ ಈ ಒಂದು ವಾರದಲ್ಲಿ ಮತ್ತೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಇನ್ನಷ್ಟು
ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ನಿಮ್ಮನ್ನು ವಾಚ್ ಮಾಡ್ತಿದ್ದಾರೆ. ನಿಮ್ಮ ಫೋಟೋಸ್ನ ನೋಡಿ ಇನ್ನಷ್ಟು ನಿಮ್ಮ ಜೊತೆ ಮಾತಾಡೋಕ್ಕಾಗದೇ ಇರೋದನ್ನು ನಿಮ್ಮ ಒಂದು ಫೋಟೋಸ್ ನೋಡಿ ಮಾತಾಡ್ತಿದ್ದಾರೆ. ಎಸ್, ನೀವು ಅವರ ಲೈಫಲ್ಲಿ ಒಂದು ದೇವತೆಯಾಗಿ ನೀವು ಅವರ ಲೈಫಲ್ಲಿ ಅದೃಷ್ಟನ ತಂದು ಕೊಟ್ಟಿದ್ದೀರಾ ಅಂತ ತುಂಬ ಟ್ರಸ್ಟ್ ಮಾಡ್ತಿದ್ದಾರೆ. ಎಸ್, ಅವ್ರ ಮನಸ್ಸಲ್ಲಿ ಯಾವುದೋ ಒಂದು ಏನೋ ಒಂದು ರೀತಿ ಮನಸ್ಸಲ್ಲಿ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲದೆ ಇರಬಹುದು, ಅಥವಾ ಈ ಒಂದು ವಾರದಲ್ಲಿ ತುಂಬ ಅವರ ಕೆಲಸದಲ್ಲಿ ಟಯರ್ಡ್ನೆಸ್ ಅನ್ನಿಸ್ಬಹುದು, ಅವರ ಕುಟುಂಬದ ವಿಚಾರವಾಗಿ ಸ್ವಲ್ಪ ಟಯರ್ಡ್ ಅನ್ನಿಸ್ಬಹುದು. ಅದನ್ನು ನಿಮ್ಮ ಹತ್ರ ಓಪನ್ ಅಪ್ ಆಗಿ ಮಾತಾಡಲಿಕ್ಕೆ ಆಗದೆ ಇರಬಹುದು. ಎಸ್, ನೀವು ಅದಕ್ಕೆ ಜಾಸ್ತಿ ಒತ್ತಾಯ ಮಾಡಬೇಡಿ. ಸಮಯ ಬಂದಾಗ ಖಂಡಿತ ಆ ವ್ಯಕ್ತಿ ನಿಮ್ಮ ಹತ್ರ ಅದನ್ನು ಹೇಳ್ಕೊಳ್ತಿರಬಹುದು. ಎಸ್, ನಿಮ್ಮ ಸಿಸ್ಟರ್ ಅಥವಾ ನಿಮ್ಮ ಬ್ರದರ್ ಅಥವಾ ನಿಮ್ಮ ಫ್ರೆಂಡ್, ಈ ವ್ಯಕ್ತಿಗಳಿಂದ ನಿಮ್ಮ ಪ್ರೀತಿ ಜೀವನಕ್ಕೆ ಈ ಒಂದು ವಾರದಲ್ಲಿ ಏನಾದರೂ ಹೆಲ್ಪಿಂಗ್ ಸಿಗ್ತಿದೆ. ನಿಮ್ಮ ಪ್ರೀತಿನ ನೀವು ಯಾರನ್ನ ಇಷ್ಟಪಡ್ತಿದ್ದೀರಾ ಆ ವಿಚಾರನ ಯಾರ ಹತ್ರಗೂ ಶೇರ್ ಮಾಡೋಕ್ಕಾಗಿಲ್ಲ. ಈ ಒಂದು ವಾರದಲ್ಲಿ ಈ ವ್ಯಕ್ತಿಗಳ ಹತ್ರ ನೀವು ಶೇರ್ ಮಾಡ್ಕೋತಿರಬಹುದು. ಎಸ್, ನಿಮ್ಮ ಪಾರ್ಟ್ನರ್ ಸ್ನೇಕ್ಸ್ ಟ್ಯಾಟೋ ಏನಾದರೂ ಹಾಕ್ಸಿರಬಹುದು, ಅಥವಾ ನಿಮ್ಮ ಹೆಸರಿನ ಟ್ಯಾಟೋಸ್ನ ಹಾಕಿಸ್ಬಹುದು. ಈ ಒಂದು ವೀಕಲ್ಲಿ ನಿಮಗೆ ಸರ್ಪ್ರೈಸಿಂಗ್ ಆಗಿ ಈ ಒಂದು ವೀಕಲ್ಲಿ ನಿಮ್ಮ ಬರ್ಡೇ ಕೂಡ ಇರಬಹುದು, ಅದಕ್ಕಾಗಿ ನಿಮಗೆ ಸರ್ಪ್ರೈಸ್ ಮಾಡ್ತಿರಬಹುದು. ಎಸ್, ತುಂಬ ನಿಮ್ಮನ್ನು ಹಚ್ಕೊಂಡಿದ್ದಾರೆ, ಹಾಗೆ ತುಂಬ ನಿಮ್ಮನ್ನು ಮೆಚ್ಕೊಂಡಿದ್ದಾರೆ. ಹಾಗೆ ನಿಮ್ಮನ್ನು ಎಂದಿಗೂ ಗಿವ್ ಅಪ್ ಮಾಡುವಂಥ ಮನಸ್ಸಲ್ಲಿ ಆ ವ್ಯಕ್ತಿ ಇಲ್ಲ. ಎಸ್, ಓವರಾಲ್ ಈ ಒಂದು ವಾರದಲ್ಲಿ ಈ ವ್ಯಕ್ತಿಯಿಂದ ನಿಮಗೆ ಸಾಕಷ್ಟು ಮೆಸೇಜಸ್ ನಿಮಗೆ ಸಿಗ್ತಿದೆ. ಅದು ಅವರು ಮಾತಾಡೋಕ್ಕಾಗದೇ ಇರೋದನ್ನು ನಿಮಗೆ ಆನ್ಲೈನ್ ಮುಖಾಂತರ ನಿಮಗೆ ಮೆಸೇಜ್ ಮಾಡಿ ಹೇಳ್ಬಹುದು. ಎಸ್, ಲೆಟ್ಸ್ ಸಿ ಕಾರ್ಡ್ಸಿಂದ ಕೂಡ ಏನು ಮೆಸೇಜಸ್ ನಿಮಗಾಗಿ ಸಿಗುತ್ತೆ ನೋಡೋಣ. ಗ್ರೂಪ್ 1 ಆ್ಯಂಡ್ ಗ್ರೂಪ್ 2 ಗ್ರೂಪ್ 1 ಆ್ಯಂಡ್ ಗ್ರೂಪ್ 2 ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ, ಅಥವಾ ಎರಡು ಬೇಕಿದ್ರೂ ಆಯ್ಕೆ ಮಾಡ್ಕೊಳ್ಳಿ. ಲೆಟ್ಸ್ ಸಿ ಏನು ಮೆಸೇಜಸ್ ಕಾರ್ಡ್ಸಿಂದ ನಿಮಗೆ ಸಿಗುತ್ತೆ ಅಂತ ನೋಡೋಣ. ಬಹಳಷ್ಟು ಚಾಯ್ಸಸ್ ಸಿಗ್ತಿದೆ ಈ ಒಂದು ವಾರದಲ್ಲಿ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನು ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಮುಂದೆ ಫ್ಯೂಚರ್ ಪ್ಲ್ಯಾನ್ ಮಾಡ್ತಿದ್ದೀರಾ, ಅಥವಾ ನಿಮ್ಮ ಪಾರ್ಟ್ನರ್ಗೆ ಬಹಳಷ್ಟು ಅವಕಾಶ ಅವರ ಜಾಬಲ್ಲಿ ಅಥವಾ ನಿಮ್ಮ ಲೈಫ್ ಜಾಬಲ್ಲಿ ಏನಾದರೂ ನಿಮಗೆ ಅವಕಾಶ ಸಿಗ್ತಿದೆ, ಅದನ್ನು ಚಾಯ್ಸ್ ಮಾಡಲಿಕ್ಕೆ ನಿಮಗೆ ತುಂಬಾ ಕನ್ಫ್ಯೂಷನ್ ಆಗ್ತಿದೆ. ಅದಕ್ಕೆ ನಿಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಕ್ಲಾರಿಟಿ ಸಿಗ್ತಿಲ್ಲ. ನಿಮ್ಮ ಪಾರ್ಟ್ನರಿಂದ ನಿಮಗೆ ಈ ಒಂದು ವಾರದಲ್ಲಿ ಕ್ಲಾರಿಟಿ ಸಿಗ್ತಿದೆ. ಹಾಗೆ ಈ ಒಂದು ವಾರದಲ್ಲಿ ಯಾರನ್ನ ನೀವು ತುಂಬ ಮಿಸ್ ಮಾಡ್ಕೋತಿದ್ದೀರಾ, ತುಂಬ ವರ್ಷ ಆಗಿರಬಹುದು, ತುಂಬ ತಿಂಗಳುಗಳಿಂದ ಆ ವ್ಯಕ್ತಿನ ನೀವು ಬ್ಲಾಕ್ ಮಾಡಿರ್ಬೋದು, ನಿಮ್ಮನ್ನು ಆ ವ್ಯಕ್ತಿ ಬ್ಲಾಕ್ ಮಾಡಿರ್ಬೋದು, ಮತ್ತೆ ಎಂಟ್ರಿ ಆಗ್ತಿದೆ. ಆ ವ್ಯಕ್ತಿ ನಿಮ್ಮ ಲೈಫಿಗೆ ಮತ್ತೆ ಬರ್ತಿದ್ದಾರೆ ಆ್ಯಂಡ್ ನಿಮ್ಮ ಪ್ರೀತಿಗೋಸ್ಕರ ಕಾಯ್ತಿದ್ದಾರೆ, ನಿಮ್ಮ ಪ್ರೀತಿಗೋಸ್ಕರ ನಿಮ್ಮ ಲೈಫಿಗೆ ಬರ್ತಿದ್ದಾರೆ ಆ್ಯಂಡ್ ನಿಮ್ಮನ್ನು ತುಂಬ ಅರ್ಥ ಮಾಡ್ಕೋತಿದ್ದಾರೆ. ಪ್ಯಾನ್ ನಂಬರ್ 1 ಗ್ರೂಪ್ 1 ಆ್ಯಂಡ್ ಹೆಚ್ಚಾಗಿ 11 ಟೈಮಿಂಗ್ಸ್ನ ನೀವು ವಾಚ್ ಮಾಡ್ತಿದ್ದೀರಾ. ಏಂಜಲ್ ಸಪೋರ್ಟಿಂದ ನಿಮಗೆ ಈ ಒಂದು ವಾರದಲ್ಲಿ ಗುಡ್ ನ್ಯೂಸ್ ಸಿಗ್ತಿದೆ. ಯಾವುದೇ ನಿರ್ಧಾರಗಳನ್ನ ನೀವು ತಗೊಳ್ಳೋ ಮುಂಚೆ ನಿಮ್ಮ ಪಾರ್ಟ್ನರ್ ಹತ್ರ ನೀವು ಶೇರ್ ಮಾಡಿಕೊಂಡೇ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಈ ಒಂದು ವಾರ ಒಂದಕ್ಕಿಂತ ನಿಮ್ಮ ಲೈಫಲ್ಲಿ ಏನೇನು ನಿರ್ಧಾರಗಳನ್ನ ತಗೋತಿದ್ರು ನಿಮ್ಮ ಪಾರ್ಟ್ನರ್ ಮಾತನ್ನು ಕೇಳಿ ಮುಂದುವರಿತಿದ್ದೀರಾ. ಹಾಗೆ ಕೂಡ ನಿಮ್ಮ ವ್ಯಕ್ತಿ ಕೂಡ ಯಾವುದೇ ಒಂದು ಹೊಸ ಬಿಸ್ನೆಸ್ ಆಗಿರಬಹುದು, ಯಾವುದೇ ಒಂದು ವಿಚಾರನ ನಿಮ್ಮ ಹತ್ರ ಶೇರ್ ಏನು ಹೇಳಬೇಕು ಅಂತ ಅಂದ್ಕೊತಿದ್ದಾರೆ ಈ ಒಂದು ವಾರದಲ್ಲಿ. ಆ್ಯಂಡ್ ಆ ವ್ಯಕ್ತಿ ಸ್ಟ್ರೈಟ್ ಆ್ಯಂಡ್ ಫಾರ್ವರ್ಡ್ ಆಗಿ ನಿಮ್ಮ ಹತ್ರ ಹೇಳ್ಕೊಳ್ತಿದ್ದಾರೆ. ಎಸ್, ಹೆಚ್ಚಾಗಿ ನಿಮಗೆ ಈ ಒಂದು ವಾರದಲ್ಲಿ ಫೋನ್ ಕಾಲ್ ಮೆಸೇಜಸ್ ಬರ್ತಿದೆ.
ಫಾರ್ ಗ್ರೂಪ್ 1. ಎಸ್, ಏನು ಥರ್ಡ್ ಪಾರ್ಟೀಸಿಂದ ನಿಮ್ಮ ಒಂದು ಪ್ರೀತಿ ಜೀವನದಲ್ಲಿ ಬೇಸರ ಉಂಟಾಗಿತ್ತು ಅಥವಾ ನಿಮ್ಮ ಲೈಫಲ್ಲಿ ತುಂಬಾ ನೋವು ಉಂಟಾಗಿತ್ತು, ಆ ವ್ಯಕ್ತಿಯಿಂದ ನಿಮ್ಮ ಒಂದು ಪ್ರೀತಿ ಜೀವನಕ್ಕೆ ನೋವಾಗಿದೆ. ಆ ಒಂದು ಥರ್ಡ್ ಪಾರ್ಟೀಸ್ ಏನಿದ್ದಾರೆ ನಿಮ್ಮ ಒಂದು ಲವ್ ಲೈಫಲ್ಲಿ, ಆ ವ್ಯಕ್ತಿ ದೂರ ಆಗ್ತಿದ್ದಾರೆ. ಆ್ಯಂಡ್ ಹಸ್ಬೆಂಡ್ ವೈಫ್ ಎನರ್ಜೀಸ್ ಕೂಡ ಇದೆ ಇಲ್ಲಿ. ಖಂಡಿತ ಮುಂದೆ ಈ ಒಂದು ವಾರದಲ್ಲಿ, ಮುಂದಿನ ದಿನಗಳಲ್ಲಿ ಕೂಡ ನೀವು ಈ ನಿರ್ಧಾರಗಳನ್ನ ತಗೋತಿದ್ದೀರಾ ಅಥವಾ ನಿಮ್ಮ ವ್ಯಕ್ತಿ ಮೆಸೇಜನ್ನು ನಿಮ್ಗೆ ತಿಳಿಸ್ತಿದ್ದಾರೆ, ಅದು ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ ಆಗ್ತಿದೆ. ಆ್ಯಂಡ್ ದೇ ನಾಟ್ ಗಿವ್ ಅಪ್ ಇನ್ ಯು. ನಿಮ್ಮನ್ನು ಬಿಟ್ಕೊಡೋದಕ್ಕೆ ಅವರು ಸಾಧ್ಯ ಇಲ್ಲ, ನಿಮ್ಮನ್ನು ತುಂಬ ಮನಸಾರೆ ಇಷ್ಟಪಡ್ತಿದ್ದಾರೆ ಗ್ರೂಪ್ 1. ಎಸ್, ಲೆಟ್ಸ್ ಸಿ ಗ್ರೂಪ್ 2 ಏನು ಮೆಸೇಜ್ ಸಿಗ್ತಿದೆ ಫಾರ್ ಗ್ರೂಪ್ 2 ನೋಡೋಣ. ಆ್ಯಂಡ್ ಆನೆಸ್ಟ್ ಆ್ಯಂಡ್ ತುಂಬ ಗಂಭೀರವಾದ ವ್ಯಕ್ತಿ. ಹಾಗೆ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದಾಗಿಂತ ನೀವು ತುಂಬಾ ಚೇಂಜಸ್ ಆಗಿದೆ. ಹೆಚ್ಚು ಲಾಯಲ್, ಹೆಚ್ಚು ಒಬೀಡಿಯಂಟ್, ಹೆಚ್ಚು ಡಿಸಿಪ್ಲಿನ್ ಆಗಿರುವಂಥ ವ್ಯಕ್ತಿ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇರುವಂಥ ವ್ಯಕ್ತಿ. ಎಸ್, ಈ ಒಂದು ವಾರದಲ್ಲಿ ನಿಮ್ಮ ಒಂದು ಪ್ರೀತಿಯ ಜೀವನದಲ್ಲಿ ಹೊಸ ತಿರುವು ತಗೊಳ್ತಿದೆ. ಅದು ಮ್ಯಾರೇಜ್ ಕಮಿಟ್ಮೆಂಟ್, ನಿಮ್ಮ ಜೊತೆ ಸಪ್ತಪದಿ ತುಳಿಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಹೆಚ್ಚಾಗಿ ಈ ಒಂದು ವಾರ ಪೂರ್ತಿ ನಿಮ್ಮ ಜೊತೆ ಮ್ಯಾರೇಜ್ ವಿಚಾರವಾಗಿ ನಿಮ್ಮ ಪಾರ್ಟ್ನರ್ ಮಾತಾಡ್ತಿರಬಹುದು. ಎಸ್, ನಿಮಗೋಸ್ಕರ ಬಹಳಷ್ಟು ಸಮಯವನ್ನು, ಅವರ ಏನೇ ಒಂದು ಬ್ಯುಸಿ ಇರಲಿ, ಆ ಒಂದು ಸಮಯವನ್ನು ನಿಮಗಾಗಿ ಕೊಡ್ತಿದ್ದಾರೆ. ಹಾಗೆ ಈ ಒಂದು ವಾರದಲ್ಲಿ ಸ್ವಲ್ಪ ನಿಮಗೆ ಅಥವಾ ನಿಮ್ಮ ಪಾರ್ಟ್ನರ್ಗೆ ಹೆಚ್ಚು ಮೈಗ್ರೇನ್ ಸಮಸ್ಯೆ, ತಲೆನೋವು ಬರಬಹುದು. ಎಸ್, ಅದಕ್ಕಾಗಿ ನೀವು ಪ್ರೇಯರ್ ಮಾಡ್ತಿದ್ದೀರಾ ಅಥವಾ ಟ್ರೀಟ್ಮೆಂಟ್ ತೊಗೊಳ್ತಿರಬಹುದು. ಆ್ಯಂಡ್ ಮೆಡಿಟೇಷನ್ನ ಮಾಡಿ ಆ್ಯಂಡ್ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರನ ಮಾಡಿ. ಖಂಡಿತ ನಿಮ್ಮ ಆರೋಗ್ಯದಲ್ಲಿ ವೆಲ್ ಆಗುತ್ತೆ. ಹಾಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗ್ತಿದೆ. ನಿಮ್ಮ ಪರ್ಸನ್ ಯಾವ ಒಂದು ಬಿಸ್ನೆಸ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಥವಾ ಯಾವುದಕ್ಕಾಗಿ ಹಣನ ಇನ್ವೆಸ್ಟ್ ಮಾಡಿ ಮುಂದೆ ಏನು ಪ್ರಾಪರ್ಟಿ ಬೈ ಮಾಡೋದಾಗಿರಬಹುದು ಅಥವಾ ವೆಹಿಕಲ್ ತೊಗೊಳ್ಳೋದಾಗಿರ್ಬೋದು, ಏನಾದರೂ ಈ ಒಂದು ವಾರದಲ್ಲಿ ಹೊಸ ಒಂದು ಬದಲಾವಣೆನ ಮಾಡ್ಕೋತಿದ್ದಾರೆ ಅವರ ಲೈಫಲ್ಲಿ. ಅದನ್ನು ನಿಮ್ಮ ಹತ್ರ ಶೇರಿಂಗ್ ಮಾಡ್ತಿದ್ದಾರೆ. ನಿಮ್ಮಿಂದನೇ ಎಲ್ಲವೂ ಆರಂಭ ಮಾಡಿಸ್ತಿದ್ದಾರೆ. ಆ್ಯಂಡ್ ತುಂಬ ಈ ವ್ಯಕ್ತಿ ನಿಮ್ಮ ಜೊತೆ ಈ ಒಂದು ವಾರದಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಇನ್ನಷ್ಟು ಓಪನ್ ಅಪ್ ಆಗಿ ಮಾತಾಡ್ತಿದ್ದಾರೆ. ಇಷ್ಟು ದಿವಸ ಕೆಲವು ವಿಚಾರಗಳಲ್ಲಿ ಮುಜುಗರ ಇರಬಹುದು ಅಥವಾ ಟೆನ್ಷನ್ ಇರಬಹುದು, ಅಥವಾ ಅವ್ರು ನಿಮಗೋಸ್ಕರ ಸಮಯ ಕೊಡದೇ ಇರ್ಬೋದು, ಅಥವಾ ನೀವು ಅವ್ರಿಗೋಸ್ಕರ ಸಮಯ ಕೊಡದೇ ಇರಬಹುದು, ಅಥವಾ ಈ ವ್ಯಕ್ತಿ ಔಟ್ ಆಫ್ ಕಂಟ್ರಿಯಲ್ಲಿರ್ಬೋದು. ಮತ್ತು ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಈ ಒಂದು ವಾರದಲ್ಲಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಆ್ಯಂಡ್ ಎಲ್ಲವೂ ಹ್ಯಾಪಿನೆಸ್ ಇದೆ. ನಿಮ್ಮ ಕುಟುಂಬನ ಈ ಒಂದು ವಾರದಲ್ಲಿ ನಿಮ್ಮ ಪ್ರೀತಿ ವಿಚಾರದಲ್ಲಿ ನಿಮ್ಮ ಕುಟುಂಬ ಒಪ್ಪಿಲ್ಲ ಅಂತ ವೆಯ್ಟ್ ಮಾಡ್ತಿದ್ರೆ, ಅಥವಾ ಈ ಒಂದು ಮ್ಯಾಟರ್ನ ನಿಮ್ಮ ಕುಟುಂಬದ ವ್ಯಕ್ತಿಗಳ ಹತ್ರ ಹೇಳಬೇಕು ಅಂತ ವೆಯ್ಟ್ ಮಾಡ್ತಿದ್ರೆ, ಖಂಡಿತ ಎಲ್ಲವೂ ಎಸ್ ಇದೆ. ಖಂಡಿತ ನೀವು ಓಪನ್ ಅಪ್ ಆಗಿ ಮಾತಾಡ್ತಿದ್ದೀರಾ. ಆ್ಯಂಡ್ ನಿಮ್ಮ ಕುಟುಂಬ ಕೂಡ ನಿಮ್ಮ ಪ್ರೀತಿನ ಒಪ್ತಿದ್ದಾರೆ. ತುಂಬಾ ಈ ಒಂದು ವಾರದಲ್ಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ತುಂಬ ಹ್ಯಾಪಿನೆಸ್ ಇದೆ, ಕಾಮ್ನೆಸ್ ಇದೆ. ಹೆಚ್ಚಾಗಿ ನಿಮ್ಮನ್ನು ತುಂಬ ಅರ್ಥ ಮಾಡ್ಕೋತಿದ್ದಾರೆ. ಆ್ಯಂಡ್ ಈ ವ್ಯಕ್ತಿ ನಿಮ್ಮ ಲೈಫಿಗೆ ಸಿಗಲಿಕ್ಕೆ ನೀವು ತುಂಬ ಪುಣ್ಯ ಮಾಡಿದ್ದೀರಾ. ನಿಮ್ಮನ್ನು ಅವ್ರು ಪಡೀಲಿಕ್ಕೆ ತುಂಬ ಪುಣ್ಯ ಮಾಡಿದ್ದಾರೆ. ಎಸ್, ಓವರಾಲ್ ಈ ಒಂದು ವಾರದಲ್ಲಿ ನೀವು ಏನೇ ಪ್ರಶ್ನೆ ನಿಮ್ಮ ಪಾರ್ಟ್ನರ್ ಹತ್ರ ಕೇಳಬೇಕು ಅಂದ್ಕೊಂಡಿದ್ರು, ನಿಮ್ಮ ಮನಸ್ಸಲ್ಲಿ ಏನೇ ಕ್ವಶನ್ ಇದ್ದರೂ, ಖಂಡಿತ ಈ ಒಂದು ವಾರದಲ್ಲಿ ಎಸ್ ಇದೆ. ಆ್ಯಂಡ್ ಆ ವ್ಯಕ್ತಿ ನಿಮ್ಮನ್ನು ತುಂಬ ಗೌರವಿಸ್ತಿದ್ದಾರೆ, ತುಂಬಾ ಇಷ್ಟಪಡ್ತಿದ್ದಾರೆ. ಟ್ರೂ ಲವ್ ಅಂತ ಹೇಳ್ಬೋದು. ಫಾರ್ ಪೈಲ್ ನಂಬರ್ ಗ್ರೂಪ್ 2 ಯಾರೇ ಒಂದು ಕಾರ್ಡ್ಸ್ ಚಾಯ್ಸ್ ಮಾಡಿದ್ದೀರಾ. ಎಸ್, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ. ಲವ್ ಯು ಆಲ್. ಟೇಕ್ ಕೇರ್. ಹರೇ ಕೃಷ್ಣ.